ಸಾಧನೆ ಎಂಬುದು ಕೇವಲ ವೈಯಕ್ತಿಕ ಯಶಸ್ಸಲ್ಲ, ಅದು ಒಂದು ಕುಟುಂಬದ ಹೆಮ್ಮೆ, ಒಂದು ಸಮಾಜದ ಅಭಿಮಾನ, ಒಂದು ಊರಿನ ಗೌರವ. ಆ ಸಾಧನೆಗೆ ಜನ್ಮ ನೀಡಿದ ನೆಲವೇ ಗೌರವದ ಹಾರ ತೊಡಿಸಿದಾಗ ಆ ಕ್ಷಣದ ಸಂತೋಷವನ್ನು ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ನಿಸ್ವಾರ್ಥ ಸೇವೆ, ಶಿಸ್ತು ಮತ್ತು ಸಮರ್ಪಣೆಯ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗಿ ಅನೇಕ ಕುಟುಂಬಗಳ ಭವಿಷ್ಯವನ್ನು ರೂಪಿಸಿದ ಶ್ರೀ ಚಂದ್ರಶೇಖರ್ ಶೆಟ್ಟಿಯವರು ಇಂದು ತಮ್ಮ ಹುಟ್ಟೂರಿನ ಹೆಮ್ಮೆಯ ಪುತ್ರರಾಗಿ ಸನ್ಮಾನಕ್ಕೆ ಪಾತ್ರರಾಗಿದ್ದಾರೆ. ಅದೇ ರೀತಿ ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆ, ಪಾರದರ್ಶಕತೆ ಮತ್ತು ಜನಸೇವೆಯ ಆದರ್ಶವನ್ನು ಬದುಕಿನ ಮೌಲ್ಯವನ್ನಾಗಿಸಿಕೊಂಡು ಜನರ ವಿಶ್ವಾಸವನ್ನು ಗಳಿಸಿರುವ ಆಲೂರು ಹರ್ಕೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ವ್ಯವಸ್ಥಾಪಕರಾದ ಎ ಸಂಜೀವ ಪೂಜಾರಿಯವರ ಸೇವೆಯು ಸಮಾಜಕ್ಕೆ ಮಾದರಿಯಾಗಿದೆ. ಸಾಧನೆಯ ಹಾದಿಯಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಹುಟ್ಟೂರಿನ ಪ್ರೀತಿ ಮತ್ತು ಗೌರವಕ್ಕೆ ಸಮನಾದ ಪ್ರಶಸ್ತಿ ಮತ್ತೊಂದಿಲ್ಲ. ಅದಕ್ಕಾಗಿಯೇ ಈ ಇಬ್ಬರು ಹೆಮ್ಮೆಯ ಸಾಧಕರಿಗೆ ಅವರದೇ ಹುಟ್ಟೂರಿನಲ್ಲಿ ಆತ್ಮೀಯ ಅಭಿನಂದನಾ ಸನ್ಮಾನವನ್ನು ಆಯೋಜಿಸಲಾಗಿತ್ತು. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಎಸ್ ಮಹಾಬಲ್ ಜೋಯಿಸ್, ರಾಜೀವ್ ಶೆಟ್ಟಿ, ನಾರಾಯಣ ಶೆಟ್ಟಿ, ಮಂಜಯ್ಯ ಶೆಟ್ಟಿ, ತೇಜಪ್ಪ ಶೆಟ್ಟಿ ಹಾಗೂ ರಘುರಾಮ್ ದೇವಾಡಿಗ ಮುಂತಾದವರು ಉಪಸ್ಥಿತರಿದ್ದರು. ಬಂಧು ಬಳಗ, ಸ್ನೇಹಿತರು, ಗ್ರಾಮಸ್ಥರು, ಹಿತೈಷಿಗಳು ಹಾಗೂ ಗಣ್ಯರ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮ ಕೇವಲ ಒಂದು ಸನ್ಮಾನವಲ್ಲ, ಇದು ಒಂದು ಊರು ತನ್ನ ಸಾಧಕರಿಗೆ ಸಲ್ಲಿಸುವ ಕೃತಜ್ಞತೆಯ ನಮನ, ಮುಂದಿನ ಪೀಳಿಗೆಗೆ ನೀಡುವ ಪ್ರೇರಣೆಯ ಸಂದೇಶ. ಇಬ್ಬರು ಅಧಿಕಾರಿ ನಿವೃತ್ತರಾಗಿದ್ದಾರೆ. ಒಬ್ಬರು ಜೂನ್ 30 ನಿವೃತ್ತರಾದರು, ಇನ್ನೊಬ್ಬರು ಜುಲೈ 31ನೇ ತಾರೀಕು ನಿವೃತ್ತರಾದರು. ಅವರನ್ನು ಒಂದು ನಮ್ಮ ಊರಿನ ಗ್ರಾಮಸ್ಥರನ್ನು ಸೇರಿ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಎನ್ನುವ ಕಾರಣಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಎಲ್ಲಕ್ಕಿಂತ ನನಗೆ ಸಂತೋಷ ಆಗಿರೋದಂದರೆ ದೊಡ್ಡ ಕೆಲಸ, ಸುಮಾರು 9 ಶಾಲೆ 7 ಶಾಲೆಗೂ ಅವರು ದೇಣಿಗೆಯನ್ನು ಕೊಟ್ಟರು. ನಾನು ರಿಟೈರ್ಡ್ ಆದರೂ ನನ್ನ ನೆನಪು ಆ ಶಾಲೆಯಲ್ಲಿ ಇರಲಿ ಅಂತ. ಮೊದಲೆಲ್ಲ ಕೊಟ್ಟಿದ್ದಾರಂತೆ, ನನಗೆ ಗೊತ್ತಿರಲಿಲ್ಲ. ಆದರೆ ಮೊನ್ನೆ ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ಆಲೂರು ಶ್ರೀ ರಾಮೇಶ್ವರ ದೇವಸ್ಥಾನದ ಕಾರ್ಯಕ್ರಮಕ್ಕೂ ಸಹ ಅವರು 2 ಲಕ್ಷ ರೂಪಾಯಿಗಳನ್ನು ವೈಯಕ್ತಿಕ ನೆಲೆಯಲ್ಲಿ ಕೊಟ್ಟರು. ಹಾಗಾಗಿ ಅದು ನಮ್ಮ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರಲಿಲ್ಲ, ಆ ಒಂದು ಮನಸ್ಸು ಇದೆಯಲ್ಲ, ಆ ಮನಸ್ಸು ಎಲ್ಲರಿಗೂ ಬರಬೇಕು. ಆ ಮನಸ್ಸು ಬರಬೇಕಾದ್ರೆ ಆ ಒಂದು ಹೃದಯವಂತಿಕೆ ಇರಬೇಕು. ಆ ಹೃದಯವಂತಿಕೆ ಇದೆಯವರಿಗೆ, ಅವರ ಕುಟುಂಬಕ್ಕೆ ಅವರಿಗೆ ಒಳ್ಳೆಯದಾಗಲಿ. ಅವರು ನಿವೃತ್ತರಾಗಿದ್ದಾರೆ. ನನಗೆ ತುಂಬ ವೈಯಕ್ತಿಕ ಸಂತೋಷ ಆಗಿದೆ ನಿವೃತ್ತಾಗಿದೆ. ಯಾಕಂದರೆ ಆಗ ಊರಿನ ವಿಷಯ ಬಂದಾಗ ಊರಿನಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ನಾನು ಮುಂದಿದ್ದೀನಿ. ಈಗ ರಾಮೇಶ್ವರ ದೇವಸ್ಥಾನಕ್ಕೂ ಸನ್ಮಾನ ಸಮಾರಂಭಕ್ಕೆ ಶುಭಾರಂಭವಾಗಿ ದೀಪ ಪ್ರಜ್ವಲನೆಯ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮೂಲಕ ಈ ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲೆ ಕೆಲವು ವ್ಯಕ್ತಿಗಳು ತಮ್ಮ ಸಾಧನೆಗಳಿಂದ ಇತಿಹಾಸ ನಿರ್ಮಿಸುತ್ತಾರೆ ಮತ್ತು ಕೆಲವು ವ್ಯಕ್ತಿಗಳು ತಮ್ಮ ನಿಸ್ವಾರ್ಥ ಸೇವೆ, ಶಿಸ್ತು, ಪ್ರಾಮಾಣಿಕತೆ, ಮಾನವೀಯತೆ ಮತ್ತು ಸಮಾಜಮುಖಿ ಕಾರ್ಯಗಳಿಂದ ಸುಮಾರು 33 ವರ್ಷ 9 ತಿಂಗಳು 15 ದಿನಗಳ ಆದರ್ಶ ಸೇವೆಯನ್ನು ಸಲ್ಲಿಸಿ 30 ಜೂನ್ 2026ರಂದು ಗೌರವಯುತವಾಗಿ ನಿವೃತ್ತಿ ಹೊಂದಿದ ಈ ಸುದಿನದಲ್ಲಿ ಆಲೂರು ಹರ್ಕೂರು ಸಮಸ್ತ ಗ್ರಾಮಸ್ಥರು ಅತ್ಯಂತ ಗೌರವ, ಅಭಿಮಾನ ಹಾಗೂ ಸಂತೋಷ. ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಯನ್ನು ಆರಂಭಿಸಿದ ತಾವು ಕುಂದೂರು, ಕಿರಿಮಂಜೇಶ್ವರ, ಕಾಳಾರ,
ಗುಜ್ಜಾಡಿ ಸೇರಿದಂತೆ ಅನೇಕ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿ ನಂತರ ತಾಲ್ಲೂಕು ದೈಹಿಕ ಶಿಕ್ಷಣ ಸಂಯೋಜಕರು, ದೈಹಿಕ ಶಿಕ್ಷಣ ಪರಿವೀಕ್ಷಕರು ಹಾಗೂ ಕೊನೆಗೆ ಉಡುಪಿ ಜಿಲ್ಲೆಯ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೀರಿ. ತಮ್ಮ ಸೇವೆಯುದ್ದಕ್ಕೂ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ನಿಷ್ಕಲಂಕವಾಗಿ ಕರ್ತವ್ಯ ನಿರ್ವಹಿಸಿರುವುದು ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೂ ಆದರ್ಶವಾಗಿದೆ. ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರ ಪ್ರಭಾರಿಯಾಗಿ, ತರಬೇತುದಾರರಾಗಿ ಹಾಗೂ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ದೈಹಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಯೋಗ, ಜೀವನ ಕೌಶಲ್ಯ, ಆಡಳಿತಾತ್ಮಕ ಕೌಶಲ್ಯ, ಆಡಳಿತಾತ್ಮಕ ನಿರ್ವಹಣೆ ಸೇರಿದಂತೆ ಬದುಕಿನುದ್ದಕ್ಕೂ ಸಾಗಿದ ವ್ಯಕ್ತಿಗೆ ಇಂದಿನ ಈ ಸನ್ಮಾನ ನಮ್ಮೆಲ್ಲರ ಕೃತಜ್ಞತೆಯ ಪ್ರತೀಕ. ಶಿಕ್ಷಣ, ಶಿಸ್ತು, ಸೇವೆ ಎನ್ನುವುದು ಚಂದ್ರಶೇಖರ್ ಶೆಟ್ಟಿಯವರ ಒಂದು ಹೋರಾಟದ ಪ್ರಮುಖ ಧ್ಯೇಯ. ಶಿಕ್ಷಣ, ಶಿಸ್ತು, ಸೇವೆ. ಚಂದ್ರಶೇಖರ್ ಶೆಟ್ಟಿಯವರಂದ್ರೆ ಶಿಕ್ಷಣ, ಶಿಸ್ತು, ಸೇವೆ ಆ ರೀತಿಯ ಬದುಕನ್ನ ಸಾಗಿಸಿದವರು. ಅವರಿಗೆ ಎಲ್ಲ ಗೌರವಾನ್ವಿತ ಅತಿಥಿಗಳ, ಅಭ್ಯಾಗತರ ನೇತೃತ್ವದಲ್ಲಿ ಇದೀಗ ಹುಟ್ಟುಹಬ್ಬ ಸನ್ಮಾನ. ನಮ್ಮೂರಿನ ಆತ್ಮೀಯ ಗೌರವಾನ್ವಿತರು ಚಂದ್ರಶೇಖರ್ ಶೆಟ್ಟಿಯವರು ನಮ್ಮ ಈ ಭಾಗದ ಹುಟ್ಟೂರಿಗೆ ಗೌರವದ ಸ್ಥಾನವನ್ನು ತಂದುಕೊಟ್ಟವರು. ನಮ್ಮ ಪ್ರೀತಿಯ ಅಭಿಮಾನದ ಸನ್ಮಾನ ಸ್ವೀಕರಿಸಿದಂತ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿಯವರಿಗೆ ಹಾಗೆ ಅವರ ಧರ್ಮಪತ್ನಿ ಶ್ರೀಮತಿ ಸುಜಾತ ಶೆಟ್ಟಿಯವರಿಗೆ ಒಂದನೇ ಅಭಿನಂದನೆ ಸಲ್ಲಿಸ್ತಾ ಇದೀಗ ವಿವಿಧ ಚಂದ್ರಶೇಖರ್ ಶೆಟ್ಟಿ ಅವರು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾಗಿ ಸತತ ಒಂದು 4 ದಶಕಗಳ ಯಶಸ್ವಿ ಸೇವೆಯನ್ನ ಸಲ್ಲಿಸಿರುವುದು ತಮಗೆಲ್ಲರಿಗೂ ಗೊತ್ತಿರುವ ವೈಯಕ್ತಿಕ ನೆಲೆಯಲ್ಲಿ ಗೌರವದ ಸನ್ಮಾನ ನೆರವೇರಿಸಿಕೊಟ್ಟಂತ ಶ್ರೀಯುತ ಊರಿನಲ್ಲಿ ಸನ್ಮಾನ ಆದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಒಂದು ಇಲಾಖೆ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆ ಆದರೆ ಉದ್ದುದ್ದ ಭಾಷಣ ಬಿಗಿಬಹುದು. ಇಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಹೆದರ್ಕೊಂಡು ಮಾತಾಡಬೇಕಾಗ್ತದೆ. ತುಂಬ ಖುಷಿ ಆಗ್ತದೆ, ಯಾಕಂದರೆ ಸಾವಿರಾರು ಸನ್ಮಾನಗಳಾಗ್ತವೆ. ಎಷ್ಟೋ ಜನ ಕರೀತಾರೆ, ರಾಜ್ಯದ ಎಲ್ಲೆಡೆ ಎಲ್ಲ ಕರೆದು ಅವ್ರು ಗೌರವಿಸ್ತಾರೆ ಬೇರೆ ಬೇರೆ ವಿಭಾಗದಲ್ಲಿ. ಆದರೆ ಹುಟ್ಟೂರಿನಲ್ಲಿ ನಿಂತು ಎಲ್ಲರ ಒಂದು ಆಶಯ ಭಾವನೆ, ಆಶೀರ್ವಾದವನ್ನು ಪಡೆಯುವುದಿದೆಯಲ್ಲ, ಅದು ಒಂದು ಪವಿತ್ರವಾದಂಥ ಕೆಲಸ. ಅದು ನಮ್ಮ ತಂದೆ ತಾಯಿಯ ಪುಣ್ಯ ಅಂತ ನಾನು ಅಂದ್ಕೊಳ್ತೇನೆ. ಆ ನೆಲೆಯಲ್ಲಿ ನೀವೆಲ್ಲ ಕಾರ್ಯಕರ್ತರಾಗಿದ್ದೀರಾ. ಸನ್ಮಾನ ಮಾಡಿದಂಥ ಹುಟ್ಟೂರ ಸನ್ಮಾನದ ಸಂಘಟನೆಯ ಎಲ್ಲ ಸಂಘಟಕರೇ ಮತ್ತು ಇವತ್ತು ಸನ್ಮಾನ ಮಾಡಿದ ಎಲ್ಲ ಸಂಘಟನೆಯವರೇ, ವೈಯಕ್ತಿಕವಾಗಿ ಸನ್ಮಾನ ಮಾಡಿದಂಥ ಆದರಣೀಯರೇ, ನಿಮಗೆಲ್ಲರಿಗೂ ಕೂಡ ನಾನು ಸನ್ಮಾನ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು, ವಂದನೆಗಳನ್ನು ಸಲ್ಲಿಸಿಕೊಳ್ತೇನೆ. ತುಂಬ ಹೆಮ್ಮೆ ಅನಿಸ್ತದೆ. ಯಾಕೆ ಅಂದರೆ ಮದುವೆ ಆದ ನಂತರ ಇತ್ತೀಚೆಗೆ ನನಗೆ ಆಲೂರಿನಲ್ಲಿ ಇರುವ ಅನಿವಾರ್ಯತೆ ಕಡಿಮೆ ಇದೆ. ನನ್ನ ಹೆಂಡತಿಯ ಮನೆಯಲ್ಲಿ ಇರುವ ಅನಿವಾರ್ಯತೆ ತುಂಬ ಜಾಸ್ತಿ ಇದೆ. ಆದರೆ ನಾನು ಊರನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಈ ಊರಿಗಿರುವ ನಂಟಿದೆಯಲ್ಲ,
ಅದನ್ನು ಬಿಡಿಸಲಾಗದ ಬಂಧ ಅಂತ ಅಂದ್ಕೊಳ್ತೇನೆ. ಇನ್ನೊಂದು ವಿಶೇಷ, ನಾವು ಸಣ್ಣದಿರುವಾಗ ಫ್ರೆಂಡ್ ಜೊತೆ ಆಟ ಆಡೋದು. ಈ ಜಾಗ ಇದೆಯಲ್ಲ, ನಿಂತ ಜಾಗ, ಒಂದು ಹೊಂಡ ಇದ್ದಿತ್ತು ಇಲ್ಲೇ ಒಂದು ರಾಮ ಮಂದಿರ ಈ ಕಡೆ ಇದೆ, ಇಲ್ಲಿ ಹೊಂಡ. ಇದ್ರಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಆಚೆಯಿಂದ ಬರಬೇಕು. ಇಲ್ಲೇ ಸನ್ಮಾನ ಮಾಡಿಸ್ಕೊಂಡಿದ್ದು ನಮ್ಮ ಕಣ್ಣಂಚಿನಲ್ಲಿ ನೀರು ಅರಳಿ ಬರ್ತದೆ. ಯಾಕಂದ್ರೆ ಇದೇ ಜಾಗದಲ್ಲಿ ನಾವು ಕ್ರಿಕೆಟ್ ಆಡಿದ್ದೇವೆ, ಇದೇ ಜಾಗದಲ್ಲಿ. ಎಷ್ಟು ಸಂತೋಷ ಆಗ್ತದೆ. ಒಂದು ಅರಳಿ ಮರ, ಆ ಕಡೆ ಒಂದು ದೊಡ್ಡ ಮರ ಇದ್ದಿತ್ತು, ಅದ್ರ ಪಕ್ಕದಲ್ಲೇ ಸೌಮ್ಯ ಡ್ರೆಸ್ ಇದೆ ನೋಡಿ, ಅಲ್ಲೇ ನೆಟ್ ಕಟ್ತಾ ಇದ್ದೀವಿ. ಸ್ವಲ್ಪ ಆಚೆಗೆ ಮಾಡಿದ್ದೀವಿ, ದಾಮ ಹೋಟ್ಲ್ ಎದುರುಗಡೆ. ಈ ನೆಲದಲ್ಲಿ ಒಂದು ಸನ್ಮಾನ ತಗೊಂಡಿದ್ದೀಯಲ್ಲ, ಇದಕ್ಕೆ ವರ್ಡ್ಸ್ಗಳೇ ಇಲ್ಲ, ಪದಗಳೇ ಇರುವುದಿಲ್ಲ, ಪದಗಳೇ ಸಿಗ್ತಾ ಇಲ್ಲ. ನಂದೊಂದು ಕನಸಿದೆ, ಈ ಜಾಗದಲ್ಲಿ, ಈ ಊರಿನಲ್ಲಿ ನಾನು ಆಟ ಆಡಿ ಒಂದು ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣಾಧಿಕಾರಿ ಆಗಿದ್ದಕ್ಕೆ ಕಾರಣ ಅಂದ್ರೆ ಈ ಆಲೂರಿನ ನೆಲ. ನನ್ನ ತಂದೆ ತಾಯಿ ಸಪೋರ್ಟ್ ಮಾಡ್ಬೋದು, ನಮ್ಮವ್ರು ಸಪೋರ್ಟ್ ಮಾಡ್ಬೋದು, ನಾನು ಕಲ್ತಿರ್ಬೋದು. ಅದು ಎಲ್ಲದಕ್ಕಿಂತ ಈ ಮೆಟ್ಟಿನಿಂತ ನೆಲ ಇದೆಯಲ್ಲ, ಅದರಿಂದ ಇವತ್ತು ನಾನು ಒಬ್ಬ ಕ್ರೀಡೆಗೆ ಸಂಬಂಧಪಟ್ಟಂತ, ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದು ಉನ್ನತ, ಅದು ಕ್ಲಾಸ್ 1 ಪೋಸ್ಟ್, ಕೆಲವರಿಗೆ ಗೊತ್ತಿಲ್ಲ, ತಾಲೂಕಿನಲ್ಲಿ ಇರೋದು ಕ್ಲಾಸ್ 2 ಪೋಸ್ಟ್, ಅದು ಜಿಲ್ಲೆಯಲ್ಲಿ ಇರೋದು ಕ್ಲಾಸ್ 1 ಪೋಸ್ಟ್. ಆ ಹುದ್ದೆಗೆ ಏರಿದೆಯಲ್ಲ, ಈ ಮಣ್ಣನ್ನ ನಾನು ಖಂಡಿತ ಜೀವನ ಪರ್ಯಂತ ಮರೆಯುವುದಿಲ್ಲ. ಆಟ ಆಡಿದ್ರಿಂದಲೇ ನಾನು ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಆಗಿದ್ದೇನೆ. ಅದಕ್ಕೆ ಪೂರಕವಾಗಿ ನನ್ನಲ್ಲಿ ಒಂದು ತುಡಿತ ಇದೆ. ಯಾವುದೇ ಪಕ್ಷದವರು, ಯಾವುದೇ ಕಮ್ಯುನಿಟಿಯವರು, ಬೇರೆ ಬೇರೆ ಜಾತಿಯವರು, ನಾವೆಲ್ಲ ಅವರವರ ಮನೆಯನ್ನೇ ಇಟ್ಕೊಂಡು ಮುಂದಿನ ಪೀಳಿಗೆಗೆ ಒಂದು ಸ್ಟೇಡಿಯಂ ಮಾಡುವಂತ ಕನಸು ನನಗಿದೆ. ಆ ಸ್ಟೇಡಿಯಂ ಮಾಡಿದ್ದಲ್ಲಿ ಇವತ್ತು ನೋಡಿ, ಒಲಿಂಪಿಕ್ ಅಲ್ಲಿ, ಕಾಮನ್ವೆಲ್ತ್ ಅಲ್ಲಿ ರೂರಲ್ ಏರಿಯಾದ ಮಕ್ಕಳು ಪ್ಲೇಸ್ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತರ್ತಾರೆ. ಆ ಮಕ್ಕಳಿಗೆ ಅವಕಾಶ ಮಾಡಿ ಕೊಡದೇ ಇದ್ರೆ ನನ್ನ ಊರಲ್ಲಿ ನಾನು ಎಷ್ಟು ಮಾಡಿ ಪ್ರಯೋಜನ ಏನಿದೆ? ಆ ನೆಲೆಯಲ್ಲಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಕೇಳ್ಕೊಡ್ತೇನೆ, ಒಂದು ಸ್ಟೇಡಿಯಂ ಮಾಡುವ ಬಗ್ಗೆ ನೀವೆಲ್ಲರೂ ಪ್ರಯತ್ನ ಮಾಡಬೇಕು. ರಾಜೇಶ್ ದೇವಾಡಿಗ ಅವರು ಪ್ರಯತ್ನ ಮಾಡ್ತಾರೆ. ನೀವೆಲ್ಲರೂ ಜಾತಿ ಭೇದ ಮತವನ್ನ ಮರೆತು ಆಲೂರಿನ ಮುಂದಿನ ಪೀಳಿಗೆಗಳಿಗೆ ನಾವು ಏನಾದರೂ ಒಂದು ಕೊಡಬೇಕು ಅನ್ನೋ ನೆಲೆಯಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ನಾನು ಅನ್ಕೊಳ್ತೇನೆ. ಮಾಡ್ತೀರಲ್ಲ ದಯವಿಟ್ಟು ಎಲ್ಲರೂ ಕೂಡ, ಏನೇ ಬರಲಿ ಅದೆಲ್ಲ ನೀವು ಸೇರ್ಕೊಂಡು ಮಾಡಬೇಕು. ರಾಜೇಶ್ ದೇವಾಡಿಗ ಅವರು ಹಿಂದೆ ಪಂಚಾಯತ್ ಅಧ್ಯಕ್ಷರಾದವರು, ಅವರು ಸ್ವಲ್ಪ ಅದ್ರ ಬಗ್ಗೆ ಸ್ಟಡಿ ಮಾಡಿ ಮುಂದೆ ಹೋಗ್ತಾ ಇದ್ದಾರೆ. ಅವರ ಲೀಡರ್ಶಿಪ್ ಅಲ್ಲೇ ಮಾಡ್ಕೊಂಡು ಹೋಗೋಣ, ಅವ್ರ ಜೊತೆಗೆ ಹುಟ್ಟೂರ ಅಭಿಮಾನದ ಸನ್ಮಾನ ಪತ್ರ, ಪೂರ್ಣ ಸೇವಾ ಸಿಂಚನ. ಹುಟ್ಟೂರ ಅಭಿಮಾನದ ಸನ್ಮಾನ ಆಲೂರು ಹರ್ಕೂರು ಸಮಸ್ತ ಗ್ರಾಮಸ್ಥರ ವತಿಯಿಂದ ನಮ್ಮೂರನ್ನ ಜಿಲ್ಲೆ, ರಾಜ್ಯಕ್ಕೆ ಸಂಜೀವ ಪೂಜಾರಿ ಅವರು ಆಲೂರು ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ಯಾವುದೇ ವ್ಯಕ್ತಿ ಕಷ್ಟದ ಪರಿಸ್ಥಿತಿಯಲ್ಲಿ ಬಂದಾಗ ಅವರನ್ನು ಪ್ರೀತಿಯಿಂದ ಮಾತನಾಡಿಸಿ ಅವರ ಎಲ್ಲ ಕಷ್ಟವನ್ನು ನೀಗಿಸುವಲ್ಲಿ ಮೊದಲನೇ ಇಂಥ ಅದ್ಭುತ ವ್ಯಕ್ತಿ ನಮ್ಮೂರಿನವರು ನಮಗೆ ಹೆಮ್ಮೆ. ಆ ನಿಟ್ಟಿನಲ್ಲಿ ಪೂರ್ಣ ಸೇವಾ ಸಿಂಚನ ಹುಟ್ಟೂರದ ಅಭಿಮಾನದ ಸನ್ಮಾನ ನಮ್ಮದು ಎಲ್ಲ ಆಲೂರು ಗ್ರಾಮಸ್ಥರ ಪರವಾಗಿ ವಿಶೇಷ ಅಭಿನಂದನೆಗಳು. ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕಾಗಿ ಸಮಸ್ತ ಗ್ರಾಮಸ್ಥರ ವತಿಯಿಂದ ಪೂರ್ಣ ಸೇವಾ ಸಿಂಚನ ಹುಟ್ಟೂರ ಅಭಿಮಾನಿಗೆ ಸಂತೋಷದ ಜೀವನವನ್ನ ದೇವರು ಕರುಣಿಸಲಿ ಎಂದು ಆಲೂರು ಹರ್ಕೂರು ಬಿಲ್ಲವ ಸಮಾಜ ಸೇವಾ ಸಂಘದ ಸರ್ವರ ಪರವಾಗಿ ಶುಭ ಹಾರೈಸುತ್ತಾ ಈ ಗೌರವದ ಸನ್ಮಾನವನ್ನ ನಾವೆಲ್ಲರ ಜೊತೆಯಾಗಿ ತಮಗೆ ಅರ್ಪಿಸುತ್ತಿದ್ದಾರೆ. ಹುಟ್ಟೂರ ಅಭಿಮಾನ
ಕಂಡಿದ್ದೇನೆ, ತುಂಬ ಸಂತೋಷ ಆಗಿದೆ. ನಾನು ನನ್ನ ದಾರಿ ಬಿಲ್ಡೆ ಬೇರೆ. ನಾನು ಆ್ಯಕ್ಚುಲು ಈ ಸೊಸೈಟಿ ಸೇರಿದ್ದೆ ಒಂದು ಕಾಕತಾಳಿ. ನನಗೆ ನಾನು ಸೇರಿದ್ದು KCDC. ನಮ್ಮ ಗುರುಗಳಾದ ಮಾಣಿಗೋಪಾಲ್ ಅವರು KCDC ಸೇರಿಸಿದ್ರು ನನಗೆ. ನಾನು 8 ದಿನ ಹೋದೆ KCDCಗೆ. ಅಲ್ಲಿ ನನಗೆ ಬರೀ ಗಾಡಿ ನನಗೆ ಕುರ್ಚಿ ಹಾಕಿಕೊಟ್ಟು ಒಂದು ಬೇಜಿ ಹಾಕಿಕೊಟ್ಟು ಯಾರು ಪಪ್ಪರ್ ಇಲ್ಲ ಯಾರು ಅಪ್ಪರು ಇಲ್ಲ. ಮಾಣಿಗೋಪಾಲ್ ಇದೊಂದು ಬೇಡ ಬೇರೆ ಎಂಥದ್ದು ಗಾಡಿ. ಆವಾಗ ನಮ್ಮ ಮಿತ್ರರು ಹಿರಿಯರು ಆದ ಉಪ್ಪುಕುಲಾದ್ರು ಸಿಕ್ಕರು. ಮುಂಜಾನೆ ನಿಂಗೆ ಅದೆಲ್ಲ ಬೇಡ, ಈಗ ಒಂದು ಐಡಿಯಾ ಮಾಡೋದ್ರೆ ಎಂಥದ್ದು ಅಂತ ಹೇಳಿ. ಈಗ ನರಸಿಂಹೇಶ್ವರ ಬಾಲ್ ಸೈಡ್ ನನ್ನ ದೋಸ್ತ, ಅದೀಗ ಮಾಣಿಗೋಪಾಲ್ ಮನೆಗೆಲ್ಲ ಕರ್ಕೊಂಡೋಗಿ ಸರಿ ಮಾಡ್ತೇನೆ. ಈ ಒಪ್ಪುಕುಳರು ಮಾಡೋ ಕೆಲಸ ಅಷ್ಟಿಷ್ಟಲ್ಲ ನನ್ನ ಮಟ್ಟಿಗೆ. ಒಳ್ಳೆ ಕೆಲಸ ಮಾಡಿ ಈ ಮಾಣಿಗೋಪಾಲ್ ಮನೆಗೆಲ್ಲ ಕರ್ಕೊಂಡೋಗಿ ಕಡೆಗೆಲ್ಲ ಸೇರಿ ಸೊಸೈಟಿ ಸೇರಿದಂತಾಯ್ತು. ಒಟ್ಟು ಸೊಸೈಟಿ ಆಮೇಲೆ ಸೇರಿದೆ. ಸೊಸೈಟಿ ಸೇರಿದ ನಂತರ ಸೇಲ್ ಸಿಗೋದೆ, ಮಾರಾಟ ಆಗೋದೆ. ಅಲ್ಲಿ ಕಾಕತಾಳಿಯೇನು ಕಡೆಗೆ ಇದು ನೋಡಿ ಮನಸ್ಸು ಯೋಗ್ಯತೆ ಇರ್ತದೆ. ಇದೇ ಕಾರಣ ನೋಡಿ, ಈ ಮೊದಲು ಇಬ್ಬರಿದ್ದರೆ ಏನು ಕಾಕತಾಳಿಯರು ಸ್ವಲ್ಪ ನಿವೃತ್ತಿ ಪಡೆದ್ರು ಆಫೀಸಿನಲ್ಲಿ. ಆವಾಗ ನಮಗೊಂದು ಚಾನ್ಸ್ ಸಿಕ್ಕಿತು. ಮನಸ್ಸು ಯೋಗ್ಯತೆ ಇದ್ರೆ ಏನೂ ಆತಂದ್ರೆ ನಾನು ಪೂರ್ಣ ಸಾಕ್ಷಿ ಮತ್ತೇನಂದ್ರೆ, ನಾನು ಸೊಸೈಟಿ ಸೇರುವಾಗ ಖಾಲಿ 7,25,00,000 ಡೆಪಾಸಿಟ್ ಇದ್ದೀನಿ. ಅದು 7 ಕೋಟಿ ಲೋನ್. ಈಗ 49 ಕೋಟಿ ಡೆಪಾಸಿಟ್, 56 ಕೋಟಿ ಲೋನ್ ಉಂಟು. ಏನು ನೋಡಿ, ಏನೋ ಇದೆಲ್ಲ ನಡೀತಿದ್ರೆ ಊರಿನವ್ರು ಸಾಯ್ತಾರೆ. ನಾನೇನು ಇಲ್ಲ, ಸಾಲ ವಸೂಲಾತಿದ್ರು ಅಷ್ಟೇ. ಒಳ್ಳೆಯ ರೀತಿಯಲ್ಲಿ ಉಂಟು. 90 ಲಕ್ಷ ಲಾಭ ಬಂದಿದೆ ಈ ಸರ್ತಿ. ಪ್ರತಿಯೊಬ್ಬರು ತಂದೆ ತಾಯಿಗಳಿಗೆ ತನ್ನ ಮಗ ಕಲಿಬೇಕು, ದುಡ್ಡು ಮಾಡ್ಬೇಕಂತ ಹೇಳೋದಿಲ್ಲ. ನನ್ನ ಮಗು ಒಳ್ಳೆ ಶಿಕ್ಷಣದಲ್ಲಿ ಉನ್ನತಿಯ ಹುದ್ದೆ ಹೋಗಬೇಕು, ಒಳ್ಳೆ ಸೇವೆ ಮಾಡಬೇಕು, ನಮ್ಮ ಕೀರ್ತಿಯನ್ನು ತರಬೇಕು ಎನ್ನುವಂಥ ಹಂಬಲ ಬಡವರಿಗೂ ದೊಡ್ಡವರು ಎಲ್ಲರಿಗೂ ಕೂಡ ಪ್ರತಿಯೊಂದು ತಂದೆ ತಾಯಿಗಳಿಗೆ ಇರ್ತದೆ. ಸಾಮಾನ್ಯವಾಗಿ ಆ ಮಕ್ಕಳು ಒಳ್ಳೆಯ ರೀತಿ ನೀತಿಯಲ್ಲಿ ಬೆಳೆದು ಗೌರವವನ್ನು ಪಡ್ಕೊಂಡ್ರೆ ಅವರು ಭಾರಿ ಸಂತೋಷ ಪಡ್ತಾರೆ. ಅಲ್ಲದೆ ಅವರು ಇನ್ನೊಬ್ಬರಿಗೆ ಅವರ ಸಮಾಜಕ್ಕೆ ಬಂಧುಗಳಿಗೆ ಹೇಳ್ಕೊಡ್ತಾರೆ, ನನ್ನ ಮಗ ಇಂಥ ಕಲಿತಿದ್ದಾನೆ, ನನ್ನ ಮಗ ಇಂಥ ಸಾಧನೆ ಮಾಡಿದ್ದಾನೆ, ನನ್ನ ಮಗ ಒಳ್ಳೆಯ ರೀತಿಯಲ್ಲಿ ಒಂದು ಗೌರವದ ಹುದ್ದೆಯನ್ನು ಅಲಂಕರಣ ಮಾಡಿದ್ದಾನೆ ಎನ್ನುವಂಥ ಭಾವನೆಗಳಿರ್ತವೆ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಆ ಭಾವನೆ ಬರ್ತದೆ. ಇನ್ನು ಕೆಲವರಿಗೆ ಎಲ್ಲ ಅಂತಾನೆ ಹೇಳೋದಿಲ್ಲ, ಇನ್ನು ಕೆಲವರು ಊರಿನವರಿಗೂ ಕೂಡ ಹೆಮ್ಮೆ, ನಮ್ಮೂರಿನ ಒಬ್ಬ ವ್ಯಕ್ತಿ ಒಳ್ಳೆ ಮಟ್ಟಕ್ಕೆ ಹೋಗಿದ್ದಾನೆ, ಒಳ್ಳೆ ಹೆಸರು ಗಳಿಸಿದ್ದಾನೆ ಅಂತ ಹೇಳಿದ್ರೆ ಆ ಊರಿಗೂ ಹೆಸರು ಬರ್ತದೆ. ಮದುವೆ ಆಗ್ತದೆ, ಮದುವೆ ಆದಾಗ ಕೂಡ ಹೆಂಡತಿ ಬಂಧುಗಳಿಗೂ ಕೂಡ ಒಂದು ತುಂಬ ಸಂತೋಷವಾಗ್ತದೆ. ಮದುವೆ ಮಾಡೋ ಮುಂಚಿತವಾಗಿ ಹುಡುಗ ಕೇಳ್ತಾರೆ, ಆ ಹುಡುಗ ಹೇಗೆ, ನಾವು ಹೇಳ್ಕೊಡ್ಬೋದಾ ಅಂತ. ಆ ಒಂದು ಆರತೆ ಇದ್ದಾಗ ಮಾತ್ರ ಹೆಣ್ಣಿನ ತಂದೆ ತಾಯಿಯರು ಅವನಿಗೆ ಹುಡುಗಿಯನ್ನು ಕೊಡಲಿಕ್ಕೆ ಮುಂದೆ ಹೋಗ್ತಾರೆ. ಎಷ್ಟೇ ಹಣ ಇರಲಿ, ಅವನ ಬುದ್ಧಿ ಸರಿ ಇಲ್ಲ ಅಂತಾದ್ರೆ ಖಂಡಿತ ಅವನು ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಈ ಹಣದಕ್ಕಿಂತ ಬೇರೆ ಎಲ್ಲ ವಿಷಯಕ್ಕಿಂತ ಬಹುಶಃ ಇಲ್ಲಿ ಶಿಕ್ಷಣ ಮುಖ್ಯ ಆಗಿರ್ತದೆ, ಉದ್ಯೋಗ ಮುಖ್ಯವಾಗಿರ್ತದೆ. ಚಂದ್ರಶೇಖರ್ ಶೆಟ್ಟಿ ಶಿಕ್ಷಣದಲ್ಲಿ ಮುಂದೆ ಬ್ಯಾಂಕ್ ಕ್ಷೇತ್ರ ವಾಣಿಜ್ಯ. ಬಹುಶಃ ಚಂದ್ರಶೇಖರ್ ಶೆಟ್ಟಿ ಕಲ್ತಂಥ ವ್ಯಕ್ತಿ ಎಷ್ಟು ದಾನ ಮಾಡಿದರು, ಎಷ್ಟು ಖರ್ಚು ಮಾಡಿದರು, ಆ ಸ್ಥಾನ ಖಾಲಿಯಾಗುವುದಿಲ್ಲ. ಶಿಕ್ಷಣ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಹೇಳಿಕೊಟ್ಟಷ್ಟು, ಇನ್ನೊಬ್ಬರಿಗೆ ವಿದ್ಯಾರ್ಜನೆ ಮಾಡಿದಷ್ಟು ಅದು ಹೆಚ್ಚಾಗ್ತಾ ಹೋಗ್ತದೆ ವಿನ ಕಡಿಮೆ ಆಗುವುದಿಲ್ಲ. ಅದು ಯಾವತ್ತೂ ಕಳೆದುಕೊಳ್ಳಲಾಗದಂಥ ಒಂದು ವಸ್ತು ಅಂತ ಹೇಳಿದ್ರೆ ಶಿಕ್ಷಣ. ಈ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಬಹುಶಃ ಯಾರು ಹೇಳಿದ್ರು ಅವರು ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳ ಕುಟುಂಬಸ್ಥರು ಕೂಡ ಅವರು ಹಾರೈಸ್ತಾರೆ, ಆ ಮಾಸ್ಟರ್ ಒಳ್ಳೆಯದಾಗಲಿ ಅಂತ.
ಬಹುಶಃ ಎಲ್ಲ ಕ್ಷೇತ್ರಕ್ಕಿಂತ ಮತ್ತವರಿಗೆ ಯಾವುದೇ ಥರದ ಲಂಚ ಮತ್ತೊಂದು ಏನು ಇರುವುದಿಲ್ಲ. ಪ್ರಾಮಾಣಿಕವಾಗಿ ಸೇವೆ ಮಾಡುವುದೇ ಅವರ ಗುರಿ. ನಾನು ಆ ಕ್ಷೇತ್ರದಲ್ಲಿದ್ದವ. ಒಟ್ಟು ಲಾಭವನ್ನು ಗಳಿಸಿ ಒಂದು ಸಂಸ್ಥೆಯನ್ನು ನಡೆಸಬೇಕು. ಆ ಸಂಸ್ಥೆ ನಡೆಸೋದು ಯಾಕೆ? ಬಹುಶಃ ಗ್ರಾಹಕರಿಗೆ ಅನುಕೂಲಕ್ಕಾಗಿ. ಅವ್ರ ಸ್ವಾರ್ಥ ಅಲ್ಲ, ಅದರ ಪ್ರತಿಫಲವನ್ನು ಅವರು ಪಡೆಯುವುದು ವಿನಃ ಅವರಿಗೆ ಸರ್ಕಾರಿ ಸಂಬಳ ಅಲ್ಲ. ಆ ಸಂಸ್ಥೆಯನ್ನು ಚೆನ್ನಾಗಿ ನಡೆಸಿದರೆ ಲಾಭ ಬಂದರೆ ಬಹುಶಃ ಅವರ ಜೀವನೋಪಾಯ. ಅಂಥ ಸಂಸ್ಥೆಯನ್ನು ಹೆಚ್ಚು ಪ್ರಾಮಾಣಿಕವಾಗಿ ದುಡಿತಾರೆ. ಯಾಕೆ ದುಡಿತಾರೆ? ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಊರಿನ ಹಿರಿಯರಂತಹ ಜೋಯಿಸ್ರೆ ಹಾಗೂ ಇಲ್ಲಿ ವೇದಿಕೆ ಮೇಲೆ ಪ್ರತಿಯೊಬ್ಬರನ್ನ ಪ್ರೀತಿಪೂರ್ವಕವಾಗಿ ವಂದಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮ ಸಿಗುವುದು ಯಾವಾಗ ಕೇಳಿದರೆ, ನಮ್ಮ ಗುರುಗಳು ಏನು ಜನ್ಮ ದಿನಾಂಕವನ್ನು ಹಾಕಿಕೊಟ್ಟಿದ್ದಾರೆ ಅದಕ್ಕೆ +60 ಮಾಡಿದಾಗ ಈ ಸರ್ಕಾರಿ ನೌಕರರು ಅಥವಾ ಸಹಕಾರಿ ನೌಕರರಿಗೆ ಸ್ವಾತಂತ್ರ್ಯ ಸಿಗ್ತದೆ ಅಂತ ಭಾವಿಸ್ತೇನೆ. ಈ ಮಾತಿನಲ್ಲಿ ಸ್ವಲ್ಪ ತಮಾಷೆ, ಸ್ವಲ್ಪ ವಾಸ್ತವವನ್ನು ಸೇರಿಸ್ಕೊಂಡಿದ್ದೇನೆ. ನೌಕರಿಯಲ್ಲಿ ನಮ್ಮದೇ ಸ್ವಾತಂತ್ರ್ಯ ಇರುವುದಿಲ್ಲ. ನಮ್ಮ ನೀತಿ ನಿಯಮಗಳಿಗೆ ಸರಿಯಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಈಗ ಇಬ್ಬರು ಫ್ರೀ ಆಗಿದ್ದಾರೆ. ರಘುರಾಮ್ ದೇವಾಡಿಗರು ನೆನಪಿಸಿದ್ದಾರೆ, ಅವರ ಒಂದು ಕಾರ್ಯದಲ್ಲಿ ಇವರನ್ನು ಬಳಸ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗಿದೆ ಅಂತೇಳಿ. ಹಾಗಾಗಿ ತುಂಬ ನನ್ನ ಹುಟ್ಟೂರು ಆಲೂರು ಅಲ್ಲ, ಆದರೆ ನನ್ನ ವೃತ್ತಿಯ ಊರು ಆಲೂರು. ಹಾಗಾಗಿ ನಾನು ಕೂಡ ಆಲೂರಿನ ವ್ಯಕ್ತಿಯಾಗಿದ್ದೇನೆ. ಮಾಸ್ಟ್ರಾಗಿ ನಾನು ಇವರಿಬ್ಬರ ಪರಿಚಯ ಇದೆ. ನಾನು ಮತ್ತು ನಮ್ಮ ಉದಯ ಮಾಸ್ಟ್ರು ನಾನು ಈ HM ಜಾಯಿನ್ ಆದ ದಿನವೇ ಚಂದ್ರಶೇಖರ್ ಶೆಟ್ಟರ ಮನೆಗೆ ಹೋಗಿ ಒಂದು ಚಹಾ ಕೊಟ್ಕೊಂಡು ಬಂದಿದ್ದೇವೆ. ಅಲ್ಲಿ ಅವರು ಬಂದು ನಮ್ಮ ಆಲೂರು ತುಂಬ ಚೆನ್ನಾಗುಂಟು, ನೀವು ಇಲ್ಲಿ ವರ್ಕ್ ಮಾಡ್ಬೋದು ಅಂತ ಹೇಳಿದರು. ಹಾಗೆ ಸುಮಾರು ಸರಿ ನಾವು ಬೇಡಲಿಕ್ಕೆ ಹೋಗಿದ್ದೆವು. ಯಾರಿಗೆ ಬೇಡಲಿಕ್ಕೆ ಕೇಳಿದರೆ ನಮ್ಮ ಮಕ್ಕಳಿಗೆ ಕೆಲವೊಂದು ಬಹುಮಾನಗಳನ್ನು ಕೊಡಲಿಕ್ಕೆ, ಸ್ಕಾಲರ್ಶಿಪ್ಪನ್ನು ಕೇಳಲಿಕ್ಕೆ, ನಮ್ಮ ಕಾರ್ಯಕ್ರಮ ಆದಾಗ ಏನಾದರೂ ಒಂದು ಸಹಾಯ ಮಾಡಿ ಅಂತ ಕೇಳಲಿಕ್ಕೆ ಸೊಸೈಟಿಗೆ ಹೋಗಿದ್ದೇವೆ. ಅಲ್ಲಿ ಭಾಳ ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸಿ ಏನು ಅನುಕೂಲ ಇದೆ ಸ್ಕಾಲರ್ಶಿಪ್ಪನ್ನು ಕೊಡಲಿಕ್ಕೆ ಅದನ್ನೆಲ್ಲ ಸಂಜೀವ್ ಪೂಜಾರಿ ಅವರು ಕೊಟ್ಟಿದ್ದಾರೆ. ನಾವು ಕೆಲವು ಗೋವಾ ಟೂರು ಹೀಗೆಲ್ಲ ಹೋಗಿದ್ದೀವಿ, ಅದನ್ನೆಲ್ಲ ನಾವು ಮಾಡಿದ್ದೀವಿ. ಅದೆಲ್ಲ ನೆನಪಾಯ್ತು ನನಗೆ ಇವತ್ತು ಬರ್ತಾ. ಏನೇ ಇರಲಿ, ಇವರಿಬ್ಬರ ವೃತ್ತಿ ಜೀವನದಿಂದ ನಿವೃತ್ತಿಯಾಗಿದ್ದಾರೆ. ಇವರಿಗೆ ದೇವರು ಸದಾ ಆಯುರ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕರುಣಿಸಲಿ ಅಂತ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಅವರಿಬ್ಬರ ಇವತ್ತು ಸನ್ಮಾನಿತರಿಬ್ಬರ ಕುಟುಂಬದ ಅತಿ ಪ್ರಾಮುಖ್ಯವಾದ ಒಂದು ಹೊರೆ ನನ್ನ ಮೇಲಿತ್ತು. ಏನಂತ ಹೇಳಿದರೆ, ನನ್ನ ಮದುವೆ 1976ನೇ ಇಸ್ವಿಯಲ್ಲಿ ಮದುವೆ ಆಗುವ ಸಂದರ್ಭದಲ್ಲಿ ನನ್ನ ಪರವಾಗಿ ಹೆಣ್ಣಿನ ಕಡೆಯಲ್ಲಿ ಹೋಗಿ ಮಾತಾಡಲಿಕ್ಕೆ ಯಾರೂ ಇಲ್ಲ ಆವಾಗ ನಮ್ಮಲ್ಲಿ. ಯಾಕಂದರೆ ನಮ್ಮ ಕಡೆಯವರು ಬೆಂಗಳೂರಿನಲ್ಲಿ, ನಮ್ಮ ಕಡೆಯಲ್ಲಿ ಯಾರೂ ಇಲ್ಲ. ಆವಾಗ ನಮಗೆ ಪ್ರಾಮುಖ್ಯವಾಗಿ ಸಿಕ್ಕಿದ್ದು ಚಂದ್ರಶೇಖರ್ ಶೆಟ್ಟರು ತಂದೆ ಗೋಡೆಕಟ್ಟೆ ದುಗ್ಗಪ್ಪ ಶೆಟ್ಟರು ಮತ್ತು ಮಂಜು ಪೂಜಾರರ ಮಾವ ಗೋವಿಂದ ಪೂಜಾರಿ. ಅವರಿಗೆ ಸಂಪೂರ್ಣವಾದ ಸಲಹೆ ಸಹಕಾರಗಳನ್ನಿಟ್ಟು ಅವರಲ್ಲಿ ಹಳ್ಳಿಯಲ್ಲಿ ಎದುರುಗೊಂಡು ಅವರ ಮಾತುಕತೆಯನ್ನು ಮುಂದುವರಿಸಿಕೊಟ್ಟವರು ಕಡಿಗಿನಮಲ್ಲಿ ಕುಪ್ಪ ಶೆಟ್ಟರು, ವೆಂಕಟಮಕ್ಕಿ ಕುಪ್ಪ ಶೆಟ್ಟರು ಅಂತ. ಅವರ ವೆಂಕಟಮಕ್ಕಿ ಕುಪ್ಪ ಶೆಟ್ಟರು ಅಂತ. ಶಿಕ್ಷಕರಾದ ಉದಯ್ ಕುಮಾರ್ ಶೆಟ್ಟಿಯವರು ಕಾರ್ಯಕ್ರಮವನ್ನು ನಿರೂಪಿಸಿ ರಾಘವೇಂದ್ರ ದೇವಾಡಿಗ ಅವರು ಧನ್ಯವಾದವನ್ನು ಅರ್ಪಿಸಿದರು.